ಕೃಷ್ಣ ಅವರು ಬಾರದೂರಿಗೆ ನಡೆದಿದ್ದಾರೆ. ಕೃಷ್ಣ ಅವರ ನಡೆಯನ್ನು ಒಮ್ಮೆ ನಾವು ಅವಲೋಕನ ಮಾಡಲೇಬೇಕು. 1962ರಲ್ಲಿ ಮದ್ದೂರಿನಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದಂಥವರು ಎಂ ಕೃಷ್ಣ. 1962ರಲ್ಲಿ ಮೊದಲ ಬಾರಿಗೆ ಮದ್ದೂರಿನಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಅವರು ಚುನಾವಣೆಗೆ ಸ್ಪರ್ಧಿಸ್ತಾರೆ. ಅವರು ಅಮೆರಿಕಾದಿಂದ ವ್ಯಾಸಂಗ ಮುಗಿಸಿ ಮದ್ದೂರಿಗೆ ಬಂದಿಡಿದಾಗ ರೈಲ್ವೆ ಸ್ಟೇಷನ್ನಿಂದ ಅವರ ಮನೆ ತನಕ ದೊಡ್ಡ ಮೆರವಣಿಗೆಯನ್ನು 101 ಎತ್ತಿನ ಗಾಡಿಗಳಲ್ಲಿ ಮೆರವಣಿಗೆಯನ್ನು ಮಾಡಿರ್ತಾರಂತೆ. ಅಷ್ಟು ಯಾಕೆಂದರೆ ಆ ಕಾಲಘಟ್ಟದಲ್ಲಿ ಅಮೆರಿಕಾದಲ್ಲಿ ವ್ಯಾಸಂಗ ಮಾಡಿ ಬಂದಂತಹ ಮೊದಲ ಹುಡುಗ ಅನ್ನುವಂತಹ ಕಾರಣ ಪ್ರೀತಿ, ಅದೇ ಪ್ರೀತಿ ಅಲ್ಲಿದ್ದಂತಹ ಹಾಲಿ ಶಾಸಕರ ವಿರುದ್ಧದ ಸಿಟ್ಟು, ಇದರ ಪರಿಣಾಮವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸ್ತಾರೆ. 50 ವರ್ಷಗಳ ಕಾಲ 2012ರವರೆಗೂ ಕೂಡ ವಿವಿಧ ಹಂತಗಳಲ್ಲಿ ಆಡಳಿತವನ್ನು ನಿರ್ವಹಿಸಿದಂಥವರು, ಶಾಸಕರಾಗಿ, ಸಂಸದರಾಗಿ, ಕೇಂದ್ರ ಮಂತ್ರಿಯಾಗಿ, ರಾಜ್ಯದಲ್ಲಿ ಕ್ಯಾಬಿನೆಟ್ ಸಚಿವರಾಗಿ, ಸ್ಪೀಕರ್ ಆಗಿ, ಮುಖ್ಯಮಂತ್ರಿಯಾಗಿ, ಕೇಂದ್ರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿ, ನಡುವೆ ರಾಜ್ಯಪಾಲರಾಗಿ, ಹೀಗೆ ವಯಸ್ಸಿನ ಕಾರಣಕ್ಕೆ UPA 2 ಸರ್ಕಾರದಿಂದ ಮಂತ್ರಿ ಸ್ಥಾನದಿಂದ ಅವರನ್ನ ಕೈಬಿಡಲಾಗಿತ್ತು. ವಯಸ್ಸು ಆಗ್ತಾ ಇತ್ತು. ಆ ಕಾರಣದಿಂದಾಗಿ ಅವರನ್ನು ವಿದೇಶಾಂಗ ವ್ಯವಹಾರಗಳ ಖಾತೆಯಿಂದ ಅವರನ್ನು ತೆಗೆಯಲಾಗುತ್ತೆ ಮಂತ್ರಿ ಸ್ಥಾನದಿಂದ. ವಿಧಾನಸಭೆ, ವಿಧಾನ ಪರಿಷತ್, ಲೋಕಸಭೆ, ರಾಜ್ಯಸಭೆ, ಹೀಗೆ ಭಾರತದ 4 ಮಹತ್ವದ ಶಾಸನ ಸಭೆಗಳ ಸದಸ್ಯರಾಗಿ ಕೆಲಸ ಮಾಡಿದಂಥವರು ಎಂ ಕೃಷ್ಣ. ಕೇಂದ್ರದಲ್ಲಿ ರಾಜ್ಯ ಖಾತೆ ಸಚಿವ, ರಾಜ್ಯದಲ್ಲಿ ಕ್ಯಾಬಿನೆಟ್ ಸಚಿವ, ಕೇಂದ್ರದಲ್ಲಿ ಸಂಪುಟ ಸಚಿವ, ಹೀಗೆ ಬೇರೆ ಬೇರೆ ಖಾತೆಗಳನ್ನು ನಿಭಾಯಿಸಿದಂಥವ್ರು ಮತ್ತು ಕೇವಲ ನಿಭಾಯಿಸಿದ್ದು ಮಾತ್ರ ಅಲ್ಲ, ಆ ಖಾತೆಗಳಲ್ಲಿ ತಮ್ಮ ಛಾಪು ಮೂಡಿಸಿದಂಥವರು ಎಂ ಕೃಷ್ಣ. ಕರ್ನಾಟಕ ವಿಧಾನಸಭೆ ಸ್ಪೀಕರ್, ಮಹಾರಾಷ್ಟ್ರದ ರಾಜ್ಯಪಾಲ, ಕರ್ನಾಟಕದ ಮುಖ್ಯಮಂತ್ರಿ, ಹೀಗೆ ಬಹಳ ಮುಖ್ಯವಾದಂತಹ ಹುದ್ದೆಗಳನ್ನು ನಿಭಾಯಿಸಿದಂಥವರು, ದೊಡ್ಡ ಪೊಸಿಷನ್ಗಳನ್ನು ನಿಭಾಯಿಸಿದಂಥವರು. ಆಡಳಿತ ನಡೆಸಿದ ಎಲ್ಲ ಖಾತೆಗಳಲ್ಲೂ ಕೂಡ ತಮ್ಮದೇ ಛಾಪು ಮೂಡಿಸಿದಂಥವರು ಎಸ್ ಎಂ ಕೆ ಅವರು. ಅದು ಬೆಂಗಳೂರಿನ ಅಭಿವೃದ್ಧಿ ವಿಚಾರ ಇರ್ಬೋದು, ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ವಿಚಾರಗಳಿರ್ಬೋದು, ಅದು ಹಳ್ಳಿಗಳಲ್ಲಿ ಏನು ಸ್ತ್ರೀ ಸಂಘಗಳ, ಸ್ತ್ರೀ ಶಕ್ತಿ ಗುಂಪುಗಳಿರ್ಬೋದು, ಹೀಗೆ ನಾನಾ ವಿಚಾರಗಳನ್ನು ನೀವು ಹೆಸರಿಸ್ತಾ ಹೋಗ್ಬೋದು. ವಿದೇಶಾಂಗ ವ್ಯವಹಾರ ಸಚಿವರಾಗಿ ಪಾಸ್ಪೋರ್ಟ್ಗಳ ನಿರ್ವಹಣೆಯ ವಿಚಾರಕ್ಕೂ ಇರ್ಬೋದು. ಪೀಣ್ಯ ಕೈಗಾರಿಕಾ ಪ್ರದೇಶ ಸ್ಥಾಪನೆ, ಬೆಂಗಳೂರು IT ಹಬ್ ಬೆಳೆಸೋದಕ್ಕೂ ಕೂಡ ಆದ್ಯತೆಯನ್ನು ಕೊಟ್ಟಂಥವರು ಎಂ ಕೃಷ್ಣ. ಹೀಗೆ ಅಲ್ಲಿ ಎಂ ಕೃಷ್ಣ ಅವರ ಛಾಪ್ ಇದೆ, ಎಂ ಕೃಷ್ಣ ಅವರ ಆಡಳಿತದ ನಿಲುವುಗಳಿದ್ದಾವೆ, ಹಾಗೆಯೇ ಅವರ ದೂರದೃಷ್ಟಿ ಇದ್ದಾವೆ, ಇವೆಲ್ಲವೂ ಕೂಡ ಸಿಗುತ್ತೆ. ಉತ್ತಮ ಆಡಳಿತಗಾರ ನಿಸ್ಸಂಶಯವಾಗಿ, ಚತುರ ಮಾತುಗಾರ ಕೂಡ, ಬಹಳ ಅದ್ಭುತವಾದಂತಹ ಮಾತುಗಾರ, ಶಾಸನ ಸಭೆಯ ಒಳಗೂ ಹೊರಗೂ ಸ್ಪಷ್ಟ ನಿಲುವಿನ ದಿಟ್ಟ ರಾಜಕಾರಣಿಯವರು. ಯಾಕಂದರೆ ಅವರ ನಿಲುವುಗಳು ಸ್ಪಷ್ಟವಾಗಿದ್ವು. ಆ ದಿಟ್ಟತನ ಎಂ ಕೃಷ್ಣ ಅವರಲ್ಲಿತ್ತು. ಅವರು ಮೃದು ಭಾಷೆಯಾಗಿರ್ಬೋದು, ಆದರೆ ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳಬಲ್ಲಂತಹ ಛಾತಿ ಅವರಲ್ಲಿತ್ತು. ಟೆನ್ನಿಸ್ ಆಟದ ಜೊತೆಗೇ ಸಂಗೀತ ಪ್ರೇಮಿಯಾಗಿದ್ದರು ಎಂ ಕೃಷ್ಣ ಅವ್ರದ್ದು ಬೇರೆ ಬೇರೆ ಸ್ವರೂಪಗಳಿದ್ದಾವೆ. ಒಬ್ಬ ರಾಜಕಾರಣಿಯಾಗಿ ಅವರು 24x7 ರಾಜಕಾರಣಿಯಾಗಿದ್ದಂಥವರಲ್ಲ. ರಾಜಕಾರಣಿಗೂ ಕೂಡ ಆಸಕ್ತಿಯ ಬಹಳ ಕ್ಷೇತ್ರಗಳಿರ್ತವೆ. ಬಹುಶಃ ನಮ್ಮದು MP ಪ್ರಕಾಶ್ ಹೇಗೆ ನಾಟಕಗಳ ಮೇಲೆ, ಸಾಹಿತ್ಯದ ಮೇಲೆ ಆಸಕ್ತಿ ಹೊಂದಿದ್ರು, ಹಾಗೆಯೇ ಎಂ ಕೃಷ್ಣ ಅವರು ಸಂಗೀತ ಮತ್ತು ಟೆನ್ನಿಸ್ ಆಟದ ಮೇಲೆ ಆಸಕ್ತಿಯನ್ನು ಹೊಂದಿದಂಥವರು ಎಂ ಕೃಷ್ಣ ಅವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಂ ಕೃಷ್ಣ ಅವರ ಬಗ್ಗೆ ಮಾತನಾಡ್ತಾರೆ. 6 ದಶಕಗಳಿಗೂ ಹೆಚ್ಚು ಕಾಲ ಸಾರ್ವಜನಿಕ ಜೀವನದಲ್ಲಿದ್ದರು. ವಿಧಾನಸಭೆ, ವಿಧಾನ ಪರಿಷತ್ತು, ಲೋಕಸಭೆ, ರಾಜ್ಯಸಭೆ 4 ಕಡೆ ಸದಸ್ಯರಾಗಿದ್ದವರಲ್ಲಿ ಕೆಲವೇ ರಾಜಕಾರಣಿಗಳಲ್ಲಿ ಇವರು ಒಬ್ಬರು. 5 ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಬೆಂಗಳೂರನ್ನ ಸಿಂಗಾಪುರ್ ಮಾಡಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ದರು. ಹೀಗೆ ಎಂ ಕೃಷ್ಣ ದೊಡ್ಡ ಕನಸುಗಾರರು ಕೂಡ. ಈಗ ಅವರ ಪಾರ್ಥಿವ ಶರೀರವನ್ನು ನಾಳೆ ಬೆಳಗ್ಗೆ 8 ಗಂಟೆಗೆ ಅವರ ನಿವಾಸದಿಂದ, ಸದಾಶಿವನಗರದಲ್ಲಿರುವಂತಹ ಎಂ ಕೃಷ್ಣ ಅವರ ನಿವಾಸದಿಂದ ಬೆಂಗಳೂರಿನಿಂದ ಪಾರ್ಥಿವ ಶರೀರ ರವಾನೆ ಆಗುತ್ತೆ ಮದ್ದೂರಿಗೆ, ಅವರ ಹುಟ್ಟಿದ ಊರಿಗೆ. ಬಿಡದಿ, ರಾಮನಗರ, ಚನ್ನಪಟ್ಟಣದ ಮಾರ್ಗವಾಗಿ ಮದ್ದೂರಿಗೆ ಪ್ರಯಾಣಿಸ್ತಾರೆ ಎಂ ಕೃಷ್ಣ ಕಡೆಯ ಬಾರಿಗೆ. ಬಿಡದಿ, ರಾಮನಗರ, ಚನ್ನಪಟ್ಟಣ ಬಸ್ ನಿಲ್ದಾಣಗಳಲ್ಲಿ ಅವರ ಗೌರವ ನಮನಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಅಲ್ಲಿರುವಂತಹ ಜನ ಕೂಡ ಬಂದು ಅವರಿಗೆ ಗೌರವ ನಮನವನ್ನು ಸಲ್ಲಿಸಬಹುದು. ಎಲ್ರಿಗೂ ಕೂಡ ಅಂತಿಮ ದರ್ಶನ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಆದರೆ ಗೌರವ ನಮನವನ್ನು ಸಲ್ಲಿಸೋದಕ್ಕೆ ಅವಕಾಶ ಸಿಗುತ್ತೆ. ಅಂತಿಮವಾಗಿ ಅವರನ್ನು ನೋಡೋದಕ್ಕೂ ಸಾಧ್ಯ ಆಗುತ್ತೆ.
ತೆರೆದ ವಾಹನದಲ್ಲಿ ಅವರನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಹೀಗಾಗಿ ಬೆಳಗ್ಗೆ 10:30ರಿಂದ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹುಟ್ಟೂರಿನ ಜನ ಅವರು ಬರ್ತಾರೆ. ಯಾಕಂದರೆ ಆ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥವರು ಶಾಸನ ಸಭೆಯಲ್ಲಿ, ಲೋಕಸಭೆಯಲ್ಲಿ ಅವರು ಪ್ರತಿನಿಧಿಸಿದಂಥವರು. ಮಧ್ಯಾಹ್ನ 3 ಗಂಟೆಯ ಬಳಿಕ ಶಾಸ್ತ್ರೋಕ್ತವಾಗಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಅನ್ನುವಂಥದ್ದನ್ನು ಈಗಾಗಲೇ ಕುಟುಂಬ ವರ್ಗದವರು ಹೇಳಿದ್ದಾರೆ. ವೈದಿಕ ಶಾಸ್ತ್ರ ಪಂಡಿತ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಇದರ ಬಗ್ಗೆ ಡೀಟೇಲ್ಸ್ ಅನ್ನು ನೀಡಿದ್ದಾರೆ. ಅವ್ರಿಗೆ ಒಂದು ಆಸೆ, ಕುಟುಂಬದವ್ರಿಗೆಲ್ಲ ಆಸೆ, ಅವ್ರದ್ದೇ ಆದಂಥ ಒಂದು ಜಮೀನಿತ್ತು. ಶ್ರೀಮತಿ ಕೃಷ್ಣ ಅವರು ಕೂಡ, ಪ್ರೇಮ ಕೃಷ್ಣ ಅವರು ಕೂಡ ಅದೇ ಆಸೆ ಪಟ್ಟರು. ಸೊ ಆ ಪ್ರಕಾರ ಅಲ್ಲೇ ತೀರ್ಮಾನ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಬಂದಿದ್ದೇವೆ. ನಾಳೆ 10 ಗಂಟೆಯಿಂದ, ಇಲ್ಲಿಂದ 2 ಗಂಟೆ ಆಗ್ತದೆ ಹೋಗೋಷ್ಟೊತ್ತಿಗೆ, 8 ಗಂಟೆ ಬಿಟ್ಟು 10 ಗಂಟೆ, 10 ಗಂಟೆಯಿಂದ ಎಲ್ಲ ಮಂಡ್ಯದವರು ಭಾಳ ರಿಕ್ವೆಸ್ಟ್ ಮಾಡಿಕೊಂಡ್ರು ಮಂಡ್ಯಕ್ಕೆ ಬರಬೇಕು ಅಂತ. ಆ ರೀತಿ ಕಷ್ಟ ಆಗ್ತದೆ. ರಾಮನಗರ, ಬಿಡದಿ, ಕೆಂಗೇರಿ, ಚನ್ನಪಟ್ಟಣ ಒಂದು 5 ನಿಮಿಷ ಅಲ್ಲಿ ನಿಲ್ಲಿಸ್ತೀವಿ. ಆ ತಾಲೂಕು ದರ್ಶನ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡ್ತೀವಿ. ಇನ್ನು ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡಲಾಗಿದೆ. ಮೊಮ್ಮಗ ನಾಳೆ ಅಗ್ನಿಸ್ಪರ್ಶವನ್ನು ಮಾಡಲಿದ್ದಾರೆ. ಸೋಮನಹಳ್ಳಿಯ ಜಮೀನಿನಲ್ಲಿ ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶವನ್ನು ಮಾಡುವಂಥದ್ದು. ಎಸ್.ಎಂ. ಕೃಷ್ಣ ಅವರ ಚಿತೆಗೆ ಅಗ್ನಿಸ್ಪರ್ಶವನ್ನು ಮೊಮ್ಮಗ ಮಾಡಲಿದ್ದಾರೆ. ಅಂದರೆ ಕೃಷ್ಣ ಅವರ ಮೊದಲ ಪುತ್ರಿಯ ಮಗ ಅಮಾತ್ಯ ಅವರು ಅಗ್ನಿಸ್ಪರ್ಶವನ್ನು ಮಾಡಲಿದ್ದಾರೆ ತಾತನ ಚಿತೆಗೆ. ದಿವಂಗತ ಉದ್ಯಮಿ ಸಿದ್ಧಾರ್ಥ ಅವರ ಪುತ್ರ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಅಳಿಯ ಈ ಒಂದು ಕಾರ್ಯವನ್ನು ನೆರವೇರಿಸುತ್ತಾರೆ. ಮೊಮ್ಮಗನ ಕೈಯಲ್ಲೇ ಅಗ್ನಿಸ್ಪರ್ಶಕ್ಕೆ ಕುಟುಂಬಸ್ಥರು ತೀರ್ಮಾನವನ್ನು ಕೈಗೊಂಡಿರುವಂಥದ್ದು. ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂತಹ ತಯಾರಿಗಳನ್ನು ಹೇಗೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಭಾನುಪ್ರಕಾಶ್ ಶರ್ಮಾ ಅವರು ಕೂಡ ಹೇಳಿದ್ದಾರೆ. ವಿಧಿವಿಧಾನಕ್ಕೆ ಜಾಗವನ್ನು ಮಾಡಿದ್ದಾರೆ. ಅದರಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ನಾವು ಇದರಲ್ಲಿ ದಹನ ಸಂಸ್ಕಾರ ಅಂತ ಮಾಡ್ತೀವಲ್ಲ, ಅಗ್ನಿ ಸಂಸ್ಕಾರದ ಮುಖಾಂತರವಾಗಿ ಅವರಿಗೆ ವಿಶೇಷವಾದ ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಿಕ್ಕೆ ಒಂದು 12 ಮತ್ತು 18 ಉದ್ದವಾದ ವೇದಿಕೆಯನ್ನು ನಿರ್ಮಾಣ ಮಾಡ್ತಾ ಇವೆ. ಅದರಲ್ಲಿ ಸೌದೆ, ಚಂದನದ ಕಾಷ್ಟಗಳು ಎಲ್ಲವನ್ನು ತಂದು ಅದರಿಂದ ನಾವು ಅಲಂಕೃತವಾಗಿ ಅಗ್ನಿ ಸಂಸ್ಕಾರವನ್ನು ಕುಟುಂಬ ವರ್ಗದೊಡನೆ ನಾಳೆ ಕಾರ್ಯಕ್ರಮ ಸರ್ಕಾರಿ ಗೌರವದೊಂದಿಗೆ ನಡೀತಾ ಇದೆ. ಹೀಗೆ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವುದಕ್ಕೆ, ಶ್ರೀಗಂಧದ ಕೊರಡುಗಳ ಮೂಲಕವಾಗಿ ಅವರ ಚಿತೆಯನ್ನು ನಿರ್ಮಿಸುವುದಕ್ಕೆ ಈ ರೀತಿಯಾದಂತಹ ತೀರ್ಮಾನಗಳನ್ನು ಈಗಾಗಲೇ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು ಇವರು ಮತ್ತು ಸರ್ಕಾರದ ಕಡೆಯಿಂದಲೂ ಕೂಡ ಇಂತಹ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಶ್ರೀಗಂಧದ ಮೂಲಕವಾಗಿಯೇ ಅವರ ಚಿತೆ ನಿರ್ಮಾಣ ಮಾಡಬೇಕು ಅನ್ನೋದನ್ನ ಅಲ್ಲಿಯ ಶಾಸಕರು ಕೂಡ ಹೇಳ್ತಾ ಇದ್ರು, ಮಂಡ್ಯದ ಶಾಸಕರು ಹೇಳ್ತಾ ಇದ್ರು. ಕಾರಣ ಶ್ರೀಗಂಧವನ್ನು ಬೆಳೆಯೋದಕ್ಕೆ, ರೈತರ ಜಮೀನುಗಳಲ್ಲಿ ಶ್ರೀಗಂಧವನ್ನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಕೂಡ ಎಸ್.ಎಂ. ಕೃಷ್ಣ. ಹಾಗಾಗಿ ಅದರ ಗೌರವಾರ್ಥ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ರು. ಇದು ಅವರ ಪ್ರೀತಿ, ಅವರ ಬಗೆಗೆ ಇರುವಂತಹ ಗೌರವ. ಎಸ್.ಎಂ. ಕೃಷ್ಣ ಅವರು ಇವತ್ತು ಬಾರದೂರಿಗೆ ಪ್ರಯಾಣವನ್ನು ಬೆಳೆಸಿದರೂ ಕೂಡ ಅವರ ನೆನಪುಗಳು ಮಾತ್ರ ಅಲ್ಲ, ಅವರು ಬಿಟ್ಟು ಹೋಗಿರುವಂಥ ಅನೇಕ ಆಡಳಿತದ ಸ್ವರೂಪಗಳು ಮುಂದಿನ ಜನರಿಗೂ, ಮುಂದಿನ ರಾಜಕಾರಣಿಗಳಿಗೂ ಕೂಡ ದಾರಿದೀಪ ಆಗಬಹುದು. ಅದನ್ನು ಸರಿಯಾಗಿ ಅಳವಡಿಸಿಕೊಳ್ಬೇಕಾಗಿರುತ್ತೆ. ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಆಗಿರುತ್ತೆ.